ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ನ್ಯೂಸ್ ಸಿರ್ಸಿಕರ್. ನಾವು ಇವತ್ತು ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಕೈಕ ಮೀಸಲು ಕ್ಷೇತ್ರ, ಅದೇ ಸುಳ್ಯ ವಿಧಾನಸಭಾ ಕ್ಷೇತ್ರ. ಅಮರ ಸುಳ್ಯ ಸ್ವತಂತ್ರ ಹೋರಾಟದಿಂದ ಇತಿಹಾಸದಲ್ಲಿ ಸ್ಥಾನ ಪಡೆದಂತಹ ಪ್ರದೇಶ ಈ ಸುಳ್ಯ. ಕಳೆದ 3 ದಶಕಗಳಿಂದ ಈ ಸುಳ್ಯ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಈ ಹಿಂದೆ ಶಾಸಕರಾಗಿದ್ದ ಎಸ್ ಅಂಗಾರ 6 ಬಾರಿ ಸತತವಾಗಿ ಚುನಾವಣೆ ಸ್ಪರ್ಧಿಸಿ ಗೆಲುವು ಸಾಧಿಸಿ ಒಂದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಆದರೆ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಭಾಗೀರಥಿ ಮುರುಳಿಯ ಇಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ, ಶಾಸಕರಾಗಿದ್ದಾರೆ. ಕಳೆದ 3 ದಶಕಗಳಿಂದ ಇಲ್ಲಿಯ ಮತದಾರರು ಬಿಜೆಪಿಯ ಕೈ ಬಿಟ್ಟಿಲ್ಲ. ಆದರೆ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳನ್ನು ಕಂಪೇರ್ ಮಾಡಿದರೆ ಈ ಕ್ಷೇತ್ರ ಅಂದರೆ ಸುಳ್ಯ ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದಿದೆ ಅನ್ನೋ ಒಂದು ಆರೋಪ ಇದೆ. ಇಲ್ಲಿಯ ಜನರು ಇವತ್ತಿಗೂ ರಸ್ತೆ ಹಾಗೆಯೇ ವಿದ್ಯುತ್ ಸಂಪರ್ಕದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅರಣ್ಯ ಪ್ರದೇಶದಿಂದನೇ ಆವೃತವಾದಂತಹ ಈ ಕ್ಷೇತ್ರವನ್ನು ಕಳೆದ 2 ವರ್ಷದಲ್ಲಿ ಶಾಸಕರಾದ ಭಾಗೀರಥಿ ಮುರುಳಿಯ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದಾರೆ, ಇಲ್ಲಿಯ ಜನರು ಅವರ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ದಾರೆ, ಬನ್ನಿ ತಿಳ್ಕೊಂಬರೋಣ. ನಿಮ್ಮ ಶಾಸಕರು ಬರ್ತಾರಾ ಇಲ್ಲಿ? ನಿಮ್ಮ ಸಮಸ್ಯೆಗಳನ್ನು ಆಲಿಸ್ತಾರಾ? ಇಲ್ಲ, ಬಂದಿಲ್ಲ. ಶಾಂತಿನಗರ ಬಂದಿಲ್ಲ. ಮತ್ತು ನಮ್ಮದು ಕರೆಂಟಿದ್ದು ವಿದ್ಯುತ್ ಸಮಸ್ಯೆ, ಮತ್ತು ಮಕ್ಕಳೆಲ್ಲ ಗೆಲ್ಲೆಲ್ಲ ಬೀಳುವಾಗ ಮುರಿದೆಲ್ಲ ಬಿಡ್ತಾರೆ ಶಾಲೆಗೆ ಹೋಗುವಾಗ, ಅದೇ ಒಂದು ಸಮಸ್ಯೆ. ಮತ್ತು ರೋಡ್ ಒಂದು ಸರಿ ಇಲ್ಲ. ಮತ್ತು SC ಕಾಲೋನಿ ಅಂತ ಹಾಕಿದ್ದಾರೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾವ ಸೌಲಭ್ಯ ಇಲ್ಲ ನಮಗೆ. ಅದು ಎಂತಕ್ಕೆ ಅದು ಹಾಕಿದವರು? SC ಕಾಲೋನಿಯವ್ರದ್ದು ಇದೇ ಇಲ್ಲ ಅಲ್ಲಿ. 1 ಎಕರೆ 2 ಎಕರೆ ಜಾಗ ಇರೋದಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಏನು ಇದೇನಿಲ್ಲ ಅಲ್ಲಿ, ಸೌಲಭ್ಯಗಳು ಏನಿಲ್ಲ. ಈಗ ಶಾಸಕರು ಈಗ 2 ವರ್ಷ ಆಯಿತು, ನಿಮ್ಮ ಕಡೆ ಬರಲೇ ಇಲ್ಲ ಶಾಸಕರು ಬರಲೇ ಇಲ್ಲ. ನಮಗೆ ಏನು ಸೌಲಭ್ಯ ಅಂಥದ್ದು ಏನು ಮಾಡಿ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಡೆವಲಪ್ಪೇ ಆಗಿಲ್ಲ, ಅಭಿವೃದ್ಧಿನೇ ಆಗಿಲ್ಲ. ಯಾಕೆ ಅನಿಸ್ತದೆ? ಅದು ಎಂತ ಅಂತ ಗೊತ್ತಿಲ್ಲ ನಮಗೆ. ರೋಡು ಸರಿಯಾಗಲಿಲ್ಲ. ನಾವು ಈಗ ಅಲ್ಲಿ ಒಂದು 5-6 ಮನೆ ಉಂಟು, ಅಲ್ಲಿಗೆ ರೋಡು ಸ್ವಲ್ಪ ಮಾಡಿದ್ದಾರೆ ಕಾಂಕ್ರೀಟು ಈ ಸಲ, ಇನ್ನೂ ಆಗಬೇಕು. ಅದು 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವರಿಗೆ? ನಾವು ಮಾರ್ಕೇ ಕೊಡೋದೇ ಇಲ್ಲ. ಏನು ಓಟುವಾಗ ಬರೋದು ಎಂತಕ್ಕೆ ಅವರು? ಓಟು ಮುಂಚೆ ಬರಬೇಕಲ್ಲ ಅವರು, ಪರಿಸ್ಥಿತಿ ಹೇಗೆ ಅಂತ ನೋಡಬೇಕಲ್ಲ ಜನರು, ಯಾವುದು ನೋಡೋದಿಲ್ಲಲ್ಲ ಅವರು. ನೀವು ಎಷ್ಟು ಕೊಡ್ತೀರಿ? ಇಲ್ಲ, ನಾನು ಸಹ ಕೊಡೋದಿಲ್ಲ. ನಿಮ್ಮ ಶಾಸಕರು ಬರ್ತಾರೆ ಸರ್. ಇಲ್ಲಿ ನಿಮ್ಮ ಸಮಸ್ಯೆ ಎಲ್ಲ ಕೇಳ್ತಾರೆ? ನೀವು ಹೇಳಿದ್ರೆ ಏನಾದ್ರು ಸಮಸ್ಯೆ ಹೇಳಿದ್ರೆ ಅವರಿಗೆ? ಹೇಳಿದ್ದೇವೆ, ನಮ್ಮದೇ ಎಲ್ಲ ಸಮಸ್ಯೆ ಹೇಳ್ಕೊಂಡಿದ್ದೇವೆ. ಇಲ್ಲಿ ನೀರಿನ ಸಮಸ್ಯೆ ಅಥವಾ ರಸ್ತೆ ಸಮಸ್ಯೆ ಅದೆಲ್ಲ ಮಾಡಿದ್ದಾರೆ ಎಲ್ಲ. ನಿಮ್ಮ ಈ ದೊಡ್ಡ ಏರಿಯಲ್ಲಿ ಏನು ಸಮಸ್ಯೆ ಇದೆ? ಮತ್ತೆ ನಿಮ್ಮ ಶಾಸಕರು ಇಲ್ಲಿ ಬಂದಿದ್ರಾ? ನಿಮ್ಮ ಸಮಸ್ಯೆಯನ್ನು ಕೇಳಿದ್ರಾ? ಇಲ್ಲ, ಕೇಳಿಲ್ಲ. ಶಾಸಕರು ಇಲ್ಲಿ ಬರಲೇ ಇಲ್ಲ. ಇಲ್ಲಿ ಸುಮಾರು ಟೈಮ್ ಆಯಿತು. ಮತ್ತು ನಮಗೊಂದು ನೀರಿನ ವ್ಯವಸ್ಥೆ ಇಲ್ಲ. ಮತ್ತು ಕರೆಂಟು ಸೋಲಾರ್ ಆಗಿದೆ, ಕರೆಂಟ್ ಆಗಲಿಲ್ಲ. 2 ವರ್ಷ ಆಯಿತು ಅವರು ಶಾಸಕರಾಗಿ. ಒಂದಿನಾದರೂ ಬಂದಿದ್ರಾ? ಬಂದಿಲ್ಲ, ನಾನು ಇಲ್ಲ ಇತ್ತು ಇಲ್ಲಿ. ಈಗ ರಸ್ತೆ ಸಮಸ್ಯೆ, ವಿದ್ಯುತ್ ಸಮಸ್ಯೆ ಯಾವುದಿದೆ? ರಸ್ತೆ ಸಮಸ್ಯೆ ಇತ್ತು, ಅದು ಸ್ವಲ್ಪ ಇದಾಗಲಿತ್ತು, ಡಾಮರ್ ಆಗಲಿಕ್ಕೆ ಇತ್ತು, ಅದಾಯಿತು. ಅಂದರೆ ನಿಮ್ಮ ಸಮಸ್ಯೆಯನ್ನು ಕೇಳಲಿಕ್ಕೆ ಇಲ್ಲಿಗೆ ನಿಮ್ಮ ಶಾಸಕರು ಬರಲಿಲ್ಲ? ಬರಲಿಲ್ಲ.
ಯಜಮಾನ್ರೆ, ನಿಮಗೆ ಸುಳ್ಯ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳಾಗಿದೆಯಾ ಅಥವಾ ಆಗಬೇಕಾ? ಹೇಗೆ ನಿಮ್ಮ ಶಾಸಕರು ಬರ್ತಾರಾ, ಸಮಸ್ಯೆಗಳನ್ನು ಆಲಿಸ್ತಾರಾ? ನನ್ನ ಹೆಸರು ಜೈನುದ್ದೀನ್ ತೋಟದಮಲ್ಲೆ ಅಂತೇಳಿ. ಈಗ ನಮ್ಮ ಸುಳ್ಯ ತಾಲೂಕಿನಲ್ಲಿ ಮೈನಾಗಿ ಒಂದು ತಾಲೂಕು ಕಚೇರಿ ಕಟ್ಟಡ, ವಿಸ್ತಾರವಾದ ಕಟ್ಟಡ ಬೇಕಿತ್ತು. ಆದರೆ ಒಂದು ಸಣ್ಣ ಕಟ್ಟಡ ಇದೆ, ಅದರಲ್ಲಿ ಈಗ ಎಲ್ಲ ಕಚೇರಿಗಳು ನಡೀತಾ ಇಲ್ಲ. ಈಗ ನಡೀತಿರೋದು ಪಡಚಾಲೆ ಮತ್ತು ಚುನಾವಣಾ ಶಾಖೆ, ರೆಕಾರ್ಡ್ ರೂಮ್ ಎಲ್ಲ ಹಳೆಯ ಕಟ್ಟಡದಲ್ಲಿದೆ, ಅದು ಸುವರ್ತ ಇದೆ. ಇದಕ್ಕೆ ಒಂದು ದೊಡ್ಡ ಕಟ್ಟಡ ಆದರೆ ನಮಗೆ ಒಳ್ಳೆಯದು. ಎಲ್ಲ ತಾಲೂಕುಗಳಲ್ಲಿ ದೊಡ್ಡ ದೊಡ್ಡ ಮಿನಿ ವಿಧಾನಸೌಧಗಳು ಆಗಿವೆ, ಆದರೆ ನಮ್ಮ ತಾಲೂಕಲ್ಲಿ ಸಣ್ಣ ಮಟ್ಟದ ಮಿನಿ ವಿಧಾನಸೌಧ ಇದೆ. ಇದಕ್ಕೆ ಸೇರಿಸಿಕೊಂಡು ಒಂದು ದೊಡ್ಡ ಯೋಜನೆಯನ್ನು ತಂದು ಒಂದು 20 ಕೋಟಿ ರೂಪಾಯಿಯನ್ನು ಸರ್ಕಾರದ ಅನುದಾನ ತಂದು ಎದುರು ಭಾಗದಲ್ಲಿ ಒಂದು ಸುಂದರವಾದ ಕಟ್ಟಡ ಆಗಿ ಎಲ್ಲ ಜನರಿಗೆ ಸೌಕರ್ಯ ಆಗುವ ಹಾಗೆ ಆದರೆ ಒಳ್ಳೆಯದು. ನಿಮ್ಮ ಕಡೆ ನಿಮ್ಮ ಸಮಸ್ಯೆ ಕೇಳಲಿಕ್ಕೆ ಬಂದಿದ್ರ? ಸಮಸ್ಯೆ ಹೇಳೋದು ಬಿಟ್ಟು ಅಲ್ಲಿ ಆ ಗ್ರಾಮವೇ ಗೊತ್ತಿರಲಿಕ್ಕಿಲ್ಲ ಅವರಿಗೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾರು ಬಂದು ಅದನ್ನು ವಹಿಸಿಕೊಳ್ಳುವವರಿಲ್ಲ. ಎಂಥ ತೊಂದರೆ ಬಂದರೂ ಅಲ್ಲಿ ಶಾಸಕರು ಬರುವವರು ಇಲ್ಲ. ಹಾಗಿರುವಾಗ ಜನಗಳು ಅದನ್ನು ಸ್ಪಂದಿಸಿಕೊಂಡು ಹೋಗ್ತಾರೆ. ಒಂದು ದಾರಿ ಇದ್ದರೂ, ಒಂದು ಮರ ಬಿದ್ದರೂ ಅದನ್ನು ದಾಟಿಕೊಂಡೇ ಹೋಗ್ತಾರೆ. ಮುಂಚಿನವರಿಗಿಂತ ಇವರು ಸ್ವಲ್ಪ ಕಮ್ಮಿನೇ. ಅಂದರೆ ಶಾಸಕರು ಆಗಿದ್ದಾರೆ ಹೊರತು ಅವರ ಕಾರ್ಯವನ್ನು ಮಾಡಲಿಲ್ಲ. ನಿಮ್ಮ ಶಾಸಕರು ಏನಾದರೂ ಅಭಿವೃದ್ಧಿ ಮಾಡಿದ್ದಾರೆ? ಇಲ್ಲ ಸರ್, 2 ವರ್ಷದಿಂದ ಹೋಗಿ ಕಳೆದ 30 ವರ್ಷದಿಂದಲೂ ಹಾಗೇ ಇದೆ ನನ್ನ ಇದರಲ್ಲಿ. ಕೆಲವು ಕಡೆ ಮೂಲಭೂತ ಸೌಕರ್ಯಗಳಂತೂ ಹೇಳುವಂಥ ನೀರು, ಇದು ರಸ್ತೆ, ನೀರು ಅದು ಯಾವುದೂ ಇಲ್ಲ ಈಗಲೂ. ಕಳೆದ 30 ವರ್ಷದಿಂದ ಕೆಲವು ಕಡೆ ಆಗಿದೆ ಅಂತಲ್ಲ, ಆದರೆ ಬೇಕಾದಂಥದ್ದು ಇನ್ನೂ ಆಗಲಿಲ್ಲ. ಹಲವಾರು ಇಲ್ಲಿ ತಾಲೂಕು ಕಚೇರಿಯಲ್ಲಿರುವಂಥ ಸಮಸ್ಯೆ ಇರ್ಬೋದು, ಪ್ಲಾಟಿಂಗ್ ಇರ್ಬೋದು. ಅವರು ಕಂಪಲ್ಸರಿ ಒಂದು ಅಧಿಕಾರಿಗಳ ಸಭೆಯಾದರೂ ಕರಿಬೇಕಿತ್ತು, 2 ವರ್ಷದಲ್ಲಿ ಅದು ಮಾಡಲಿಲ್ಲ. ಹಾಗಾಗಿ ಇಲ್ಲಿ ಹಲವಾರು ಸಮಸ್ಯೆಗಳು ಇಲ್ಲೇ ಇದೆ. ಈಗ ಏನೋ ಒಂದು ಸ್ಕೆಚ್ಚಿನ ವಿಷಯ ಆಗಿರ್ಬೋದು, ಸುಮಾರು ಕಳೆದ 2010ರಲ್ಲಿ ಕಟ್ಟಿದಂಥ ಪ್ಲಾಟಿಂಗ್ ಫೈಲ್ಗಳು ಈಗಲೂ ಹಾಗೆ ಬಾಕಿ ಇದೆ. 15 ವರ್ಷ ಆದರೂ ಈಗಲೂ ಬಾಕಿ ಇದೆ, ಅದು ಯಾವುದು ಮಾಡಲಿಲ್ಲ. ಅದನ್ನು ಮಾಡಿಸ್ಬೇಕಿತ್ತು. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಮಾರ್ಕ್ಸ್ ಅಂತ ಹೇಳುವಂಥದ್ದು ಏನೂ ಇಲ್ಲ, ಆದರೆ ಏನು ಕೊಡೋದಿಲ್ಲ. ಇಲ್ಲ, ಏನು ಕೊಡೋದಿಲ್ಲ, 0. ಸುಳ್ಯದಲ್ಲಿ ಬಹಳ ಒಂದು ನಿರೀಕ್ಷೆಯಿಂದ ಕಳೆದ 30 ವರ್ಷಗಳಿಂದ ಇಲ್ಲಿಯ ರಾಜಕಾರಣ ನಡೀತಾ ಇದೆ. ಇಲ್ಲಿ ನಿರೀಕ್ಷೆ ಮಾತ್ರ ಜನಗಳ ಹತ್ರ ಇದೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಯಾವುದೇ MLAಗಳು ಇಲ್ಲಿವರೆಗೆ ಬರಲಿಲ್ಲ. ಇಲ್ಲಿ ಒಬ್ಬರೇ MLA ಆಗಿ 30 ವರ್ಷ ಇದ್ದರು, ಇದೀಗ ಹೊಸ MLA ಬಂದಿದ್ದಾರೆ, 2 ವರ್ಷ ಆಗಿದೆ. ಕರ್ನಾಟಕದಲ್ಲಿ ಸರ್ಕಾರ ಒಳ್ಳೆ ಒಂದು ಘನ ಸರ್ಕಾರ ಕಾಂಗ್ರೆಸ್ ನೇತೃತ್ವದಲ್ಲಿದೆ, ಇಲ್ಲಿ BJP ನೇತೃತ್ವದ ಶಾಸಕರಿದ್ದಾರೆ. ಆದ ಕಾರಣ ಇಲ್ಲಿಯ ನಮ್ಮ ಶಾಸಕರು ಒಂದು ಹೊಸ ಮುಖವಾಗಿ ಈ ಸರ್ತಿ ಸುಳ್ಯದಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಆದರೆ ಅವರು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆ ನಿರೀಕ್ಷೆ ಪಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಸುಳ್ಯದಲ್ಲಿ ಇದುವರೆಗೆ ನಡೆದಂಥ ವಿಚಾರಗಳು ಹಾಗೆ. ಇಲ್ಲಿಯ ಮೂಲಭೂತ ಸೌಕರ್ಯಗಳು ಬಹಳಷ್ಟು ಇನ್ನೂ ಆಗಲಿಲ್ಲ. ಎಲ್ಲ ಕುಗ್ರಾಮಗಳಾಗಿದೆ. ಇಲ್ಲಿ ಒಂದು ಕ್ರೀಡಾಂಗಣ ಆಗಲಿ, ಒಂದು ವಿದ್ಯುತ್ತು 110 kV 30 ವರ್ಷದಿಂದ ಕುಂಟುತ್ತಾ ಸಾಗ್ತಾ ಉಂಟು. 110 kV ಆನೆಗುಂಡಿ ಅಂತೇಳಿದೆ, ಅಲ್ಲಿಂದ ಈ ಕಡೆ ಬರೋದೇ ಇಲ್ಲ. ಯಾಕಂದರೆ ಅಲ್ಲಿಯ ವಿದ್ಯುತ್ ಸಂಪರ್ಕ ಅಲ್ಲಿಯ ಕೆಲವು ಸ್ವಾಯತ್ತ BJP ನಾಯಕರುಗಳೇ ಇದ್ದಾರೆ. ಅವರಿಂದಾಗಿಯೇ ಇಲ್ಲಿ 110 kV ಸುಳ್ಯಕ್ಕೆ ಬರೋದು ಬಹಳ ನಿಧಾನಗತಿಯಲ್ಲಿ ಆಗ್ತಾಯಿದೆ. ಅದೇ ರೀತಿ ಇಲ್ಲಿ ಈಗ ಸುಳ್ಯದಲ್ಲಿ ಒಂದು ಪ್ರವಾಸೋದ್ಯಮ ಆಗಲಿ, ಯಾವುದೇ ಯೋಜನೆಗಳು ಸುಳ್ಯಕ್ಕೆ ಬರ್ತಾಯಿಲ್ಲ. ಅಭಿವೃದ್ಧಿ ಕೇಳ್ತಾರೆ, ಆದರೆ ಅವರಿಗೆ ಸರ್ಕಾರದಿಂದ ಯಾವುದೇ ದುಡ್ಡು ಕಡಿಮೆ ಬರ್ತಾ ಇದೆ. ಈಗ ತುಂಬ ದುಡ್ಡು ಬರ್ತಾ ಇಲ್ಲ. ಅಂದರೆ ಮೊದಲಾದರೆ ತುಂಬ ದುಡ್ಡು ಬರ್ತಿದೆ, ಈಗ ಅಷ್ಟು ದುಡ್ಡು ಬರೋದಿಲ್ಲ. ಹಾಗೆ ಪಂಚಾಯತಿಗಾದರೂ ಅಷ್ಟೇ ಅನುದಾನ ಬರ್ತಾ ಇಲ್ಲ. ಪಂಚಾಯತಿ ಮೆಂಬರ್ಗಳಿಗೆ ಯಾವ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾರು ಶಾಸಕರು. ಇದ್ದದನ್ನು ಒಳ್ಳೆ ಕೆಲಸ ಇದ್ದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ವಾರದಲ್ಲಿ 2 ದಿನ ಸಿಗ್ತಾರೆ ಅವರೆಲ್ಲರಿಗೂ, ಜನಸಾಮಾನ್ಯರಿಗೆ ಹೇಳ್ತಾರೆ ವಾರದಲ್ಲಿ 2 ದಿನ ಸಿಗ್ತೇನೆ ಅಂತೇಳಿ, ಏನಿದು ಸಮಸ್ಯೆ ಇದ್ದರೆ ಹೇಳಿ ಅಂತೇಳಿ. ಶಾಸಕರು ಹೊಸದಾಗಿ ಆಯ್ಕೆ ಆಗಿದ್ದಾರೆ, 1-2 ವರ್ಷ ಆಗ್ತಾ ಬಂತು.
ಅವರು ಹೋಗ್ತಾರೆ ಬರ್ತಾರೆ ಅದೆಲ್ಲ ಇದೆ, ಇಲ್ಲ ಅಂತ ನಾವು ಇದ್ದದನ್ನು ಸುಳ್ಳು ಹೇಳಲಿಕ್ಕೆ ನಾವು ಬರುವುದಿಲ್ಲ. ಆದರೆ ವಾಸ್ತವವಾಗಿ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಹಿಂದಿನವರು ಹಾಕಿಕೊಟ್ಟಿರತಕ್ಕಂಥ ಕಾಮಗಾರಿಯನ್ನು ನೋಡ್ಕೊಂಡು ಬರ್ತಾರೆ, ಅದಾಗಿದೆ ಇಲ್ವೋ ಅಂತ ನೋಡ್ಕೊಂಡು ಬರುವುದನ್ನು ಬಿಟ್ಟರೆ ಹೊಸದಾಗಿ ಕಾಮಗಾರಿ ಅವರು ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಸಿ ಅಧಿಕಾರಿಗಳ ಮೂಲಕ ಮಾಡಿಸಿ ಅದಕ್ಕೆ ಫಂಡ್ ತರತಕ್ಕಂಥ ಕೆಲಸಗಳು ನಡೆದಿಲ್ಲ ಅಂತ ನಾನು ಹೇಳ್ಬೋದಾಗಿದೆ. ಹೊಸ ಕೆಲಸ ಮಾಡುವುದಕ್ಕಿಂತಲೂ ಹಳೆಯ ಸಮಸ್ಯೆಗಳು ತುಂಬ ಇದ್ದಾವೆ. ಒಂದು 110 kV ಏನಿದೆಯೋ ಇದು ಇಡೀ ಸುಳ್ಯಕ್ಕೆ ನಮಗೆ ತೊಂದರೆ ಆಗಿರತಕ್ಕಂಥದ್ದನ್ನು, ಇದು 2009 ಇಸವಿಯಲ್ಲಿ ಪ್ರಾರಂಭ ಆಗಿರತಕ್ಕಂಥ ಯೋಜನೆ 2020ರಲ್ಲಿ ಮುಗಿಬೇಕಾಗಿರತಕ್ಕಂಥದ್ದು. ಆದರೆ ಆ ಕಾಮಗಾರಿ ಇನ್ನೂ ಕೂಡ ಕುಂಟುತ್ತಾ ಸಾಗುತ್ತಾ ಇದೆ ಅಂತ ಹೇಳಿದರೆ ಎಲ್ಲಿ ನಮ್ಮ ಕೆಲಸಗಳು ಕಂಪ್ಲೀಟ್ ಆಗ್ತಾ ಇದೆ, ಎಲ್ಲಿ ಕೆಲಸಗಳು ಆಗ್ತಾ ಇದೆ ಅನ್ನೋದನ್ನ ಪ್ರಶ್ನೆಯನ್ನು ಅವರಿಗೆ ಮಾಡಬೇಕಾಗಿದೆ. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಈಗಿನ ಮಟ್ಟಿಗೆ ನಾನು 10ರಲ್ಲಿ ಪ್ರಯತ್ನಗಳು ಇರ್ಬೋದು, ಪ್ರಯತ್ನಗಳನ್ನೇ ನಾನು ನೋಡಿದರೆ ಒಂದು 50% ಕೊಡ್ಬೋದು ಪ್ರಯತ್ನಗಳನ್ನು. 5 ಮಾರ್ಕ್ ಪ್ರಯತ್ನಗಳನ್ನ ನೋಡಿದರೆ. ಬಟ್ ಅವರ ಕೆಲಸ ಕಾರ್ಯಗಳನ್ನ ನೋಡಿದರೆ ನಾನು 3ರಿಂದ 4 ಕೊಡಬೇಕಷ್ಟೇ, ಅಲ್ಲದೆ ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡಲಿಲ್ಲ ಅನ್ನುವಂಥ ವಿಚಾರಗಳು ನಾನೇನು ಹೇಳಲಿಕ್ಕೆ ಆಗೋದು. ಒಂದು ಅನಿರೀಕ್ಷಿತವಾಗಿ ಅವರಿಗೆ ಒಂದು MLA ಸ್ಥಾನ ಸಿಕ್ಕಿತು ಅವರಿಗೆ. ಅನಂತರ ಸಾರ್ವಜನಿಕರೊಟ್ಟಿಗೆ ಒಳ್ಳೆಯ ಒಡನಾಟ, ಒಳ್ಳೆಯ ಬೆರೆಸುವಿಕೆ, ಒಂದು ನಾನು MLA ಅಂತ ಹೇಳುವ ಅಹಂ ಇಲ್ಲ ಅವರಿಗೆ. ಮಾತನಾಡುವಾಗಲೂ ಕೂಡ ಹಾಗೆ ನಮ್ಮ ಈ ಭಾಗದ ಧ್ವನಿಯಾಗಿ ಅವರು ವಿಧಾನಸಭೆಯಲ್ಲಿ ಒಳ್ಳೆಯ ವಿಷಯಗಳನ್ನೆತ್ತಿ ಮಾತಾಡ್ತಾರೆ. ಅವರು ಅಭಿವೃದ್ಧಿ ಕಾರ್ಯಗಳು ಕೆಲವರು ಹೇಳ್ತಾರೆ ಅವರು ಸಿಗೋದೇ ಇಲ್ಲ, ಯಾರ ಹತ್ರ ಎಲ್ಲಿ ಬಂದೇ ಇಲ್ಲ ಅಂತ ಹೇಳ್ತಾರೆ. ಆದರೆ ನಿಮಗೆಲ್ಲ ಇಲ್ಲಿ ಸಿಗ್ತಾರೆ ಅವರು? ನಿರಂತರವಾಗಿ ಯಾವಾಗ ಬೇಕಾದರೂ ಸಿಗ್ತಾರೆ ಸರ್. ಅವರು ಸೋಮವಾರ ದಿವಸ ಅಲ್ಲಿ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಅವ್ರದ್ದು ಕಚೇರಿ ಇದೆ, ಬೆಳಗಿನಿಂದ ಸಂಜೆವರೆಗೆ ಅಲ್ಲೇ ಇರ್ತಾರೆ. ಎಲ್ಲ ಜನರ ಅಹವಾಲನ್ನು ಸ್ವೀಕಾರ ಮಾಡ್ತಾರೆ. ಸಾಧ್ಯವಾದಷ್ಟು 99% ಅದನ್ನು ನೆರವೇರಿಸ್ತಾರೆ. ನಿಮ್ಮ ಶಾಸಕರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 10ರಲ್ಲಿ ನಾನು 9 ಮಾರ್ಕ್ ಕೊಡ್ತೇನೆ. ಜನಸಾಮಾನ್ಯರಿಗೆ ಬಹಳ ಒಡನಾಟ ಅವ್ರ ಜೊತೆ. ಯಾಕೆಂತ ಹೇಳಿದರೆ ಪ್ರತಿ ಸೋಮವಾರ ಸುಳ್ಯದ ತಾಲೂಕು ಪಂಚಾಯತ್ನಲ್ಲಿ ಹಾಗೂ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 2 ತಾಲೂಕುಗಳು ಒಳಗೊಂಡಿದೆ. ಮಂಗಳವಾರದ ದಿವಸ ಕಡಬ ತಾಲೂಕು ಪಂಚಾಯಿತಿಯಲ್ಲಿ ತನ್ನ ಸಾರ್ವಜನಿಕರಿಗೆ ಅಹವಾಲು ಸ್ವೀಕರಿಸುವಂಥ 2 ದಿನಗಳನ್ನು ನಿಗದಿ ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಹಾಗೆ ಪಕ್ಷಭೇದ ಮರೆತು ಪಕ್ಷಾತೀತವಾಗಿ ಬಂದು ತನ್ನ ಅವರ ಸಮಸ್ಯೆಗಳನ್ನು ತೋಡಿಕೊಳ್ಳಲಿಕ್ಕೆ ಒಂದು ನಮಗೆ ವಿಶೇಷವಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರಿಗೆ? 10ರಲ್ಲಿ ಒಂದು 8 ಮಾರ್ಕ್ ಕೊಡ್ಬೋದು. ನಾನೀಗ ಸುಳ್ಯ ಕ್ಷೇತ್ರದ ಬೂಡು ಎಂಬ ಪ್ರದೇಶದಲ್ಲಿದ್ದೇನೆ. ಸಾಮಾನ್ಯವಾಗಿ ಎಲ್ಲ ರೀತಿಯಿಂದ ಕೆಲಸ ಕಾರ್ಯಗಳಿಗೆ ಅವರು ಒತ್ತು ಕೊಡ್ತಾರೆ, ಜನಗಳಿಗೆ ಸಿಕ್ಕುವಂಥ ಕೆಲಸವನ್ನು ಮಾಡ್ತಾರೆ. ಅಭಿವೃದ್ಧಿ ಬಗ್ಗೆ ಭಾಳ ಚಿಂತನೆ ಮಾಡ್ತಾರೆ. ಅವರು ಅಭಿವೃದ್ಧಿ ಮಾಡಬೇಕು ನನ್ನ ಕ್ಷೇತ್ರಕ್ಕೆ, ಅದು ಮಹಿಳೆ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿದ್ದರೂ ಕೂಡ ಒಂದು ಕೆಲಸ ಕಾರ್ಯಗಳಿಗೆ ನಮ್ಮ ಮತದಾರರಿಗೆ ಕೊಡಬೇಕು, ಸಾರ್ವಜನಿಕರಿಗೆ ಕೊಡಬೇಕು ಅನ್ನೋ ದಿಶೆಗೆ ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವರಿಗೆ? ಈಗ ಅವರಿಗೆ ಒಂದು 75ರಿಂದ 90 ಮಾರ್ಕ್ವರೆಗೂ, ಅಂದರೆ 7ರಿಂದ 9 ಮಾರ್ಕ್ಸ್. ಓಕೆ, ಖಂಡಿತ. ನಮಗೆ ಎಲ್ಲ ಕೆಲಸಕ್ಕೆ ಸ್ಪಂದಿಸಿದ್ದಾರೆ. ಇಲ್ಲಿ ಬೂಡಲ್ಲಿ ಚಾಡಿ ಆಗಲಿಕ್ಕೆ ಇತ್ತು, ಇಲ್ಲಿಂದು ಕೆರೆ ಬಾವಿ ಆಗಲಿಕ್ಕೆ ಇತ್ತು, ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ. ಇಲ್ಲಿ ಬೂಡು ಮತ್ತು ಈ ಕಟ್ಟೆ ಆಗಬೇಕಿತ್ತು, ಅದಕ್ಕೆ ಸ್ಪಂದಿಸಿದ್ದಾರೆ. ಬೇರೆ ಡ್ರೈನೇಜಿ ಸಮಸ್ಯೆ ಇತ್ತು, ಪಾಯಿಂಟ್ ಕೊಟ್ಟಿದ್ದೀವಿ, ಸ್ವಲ್ಪನೇ ರಿಕವರಿ ಮಾಡ್ತಾ ಇದ್ದಾರೆ. ಅದು ಯಾವುದೇ ಪಾಯಿಂಟ್ ಕೊಟ್ಟರು ಆಗೋದಿಲ್ಲ ಅಂತ ಹೇಳೋದಿಲ್ಲ, ಅದು ನಿಧಾನ ಆಗಿ ಆಗ್ತದೆ, ಅದು ಸ್ಪಂದಿಸ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರಾ? ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ? ಈ ಕಡೆ ಬರ್ತಾರಾ? ಈ ಕಡೆ ಬರೋದು ಬಹಳ ಅಪರೂಪ. ನಮ್ಮ ಸಮಸ್ಯೆಗಳು ಅಂತೇಳಿ ನೇರವರಲ್ಲಿ ಇಷ್ಟರವರೆಗೆ ನಾವು ಹೇಳಿಕೊಂಡದ್ದೇನೂ ಇಲ್ಲ. ಆ ಥರ ಏನು ಆಗಲಿಲ್ಲ ಇಷ್ಟರವರೆಗೆ, ಅಂಥ ಮೂಮೆಂಟ್ ಬರಲಿಲ್ಲ. ಅಂದರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆಯಾ? ಆಗ್ತಾ ಇದೆ, ತಕ್ಕ ಮಟ್ಟಿಗೆ ಆಗ್ತಾ ಇದೆ. ಅವರೊಬ್ಬರು ಮಹಿಳೆ ಕೂಡ, ಮಹಿಳಾ ಶಾಸಕರು. ನಿಮ್ಮ ಈ ಭಾಗದ ಮಹಿಳೆಯರ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ? ನನಗೆ ತಿಳಿದ ಮಟ್ಟಿಗೆ ಅಷ್ಟು ಗೊತ್ತಿಲ್ಲ. ನಾವು ನೇರ ಸಂಪರ್ಕ ಮಾಡಲಿಲ್ಲ ಅವರನ್ನು, ಹಾಗಾಗಿ ಅಷ್ಟಾಗಿ ನನಗೆ ಅವರ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಅಂದರೆ ನಮ್ಮ ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ಅಂದರೆ ನಮ್ಮ ಈ ಪ್ರದೇಶಕ್ಕೆ ಸಂಬಂಧಿಸಿದ ನಮ್ಮ ದೈವಸ್ಥಾನದ ಕೆಲಸಕ್ಕೆ ಸ್ಪಂದಿಸಿದ್ದಾರೆ ಅವರು. ಮತ್ತು ಈ ಪ್ರದೇಶಕ್ಕೆ ಒಂದು ಬಾವಿಯನ್ನು ಅವರ ಸಮಯದಲ್ಲಿ ನೀಡಿದ್ದಾರೆ ನಮಗೆ.
ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಬಹುತೇಕ ಒಂದು 27 ಗ್ರಾಮಗಳು ಏನು ಇದೆ. ಅದರಲ್ಲಿ ಇರುವಂಥ ಬಹುತೇಕ SC STಗಳಿಗೆ ಇವತ್ತಿಗೂ ಇದಿಲ್ಲ, ಏನು ರೆಕಾರ್ಡ್ಗಳಿಲ್ಲ ತಮ್ಮ ಜಾಗಗಳಿಗೆ. ಸೊ ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ತರಬೇಕು. ಕೇವಲ ಕೃಷಿ ಅಂತ ಹೇಳ್ತಾರೆ, ಎಲ್ಲರೂ ಕೃಷಿ ಮಾಡ್ತಾ ಇದ್ದಾರೆ, ಆದರೆ ಕೂತ್ಕೊಳ್ಳುವ ಜಾಗಕ್ಕೇ ಇವತ್ತು ಇದ್ದಿಲ್ಲ, ಏನು ನೆಲೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ತುಂಬ ಜನ ಬಡವರಿದ್ದಾರೆ. ಅಂಥವರಿಗೆ ನೆಲೆ ಕಂಡುಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾನ್ಯ ಶಾಸಕರು ಮಾಡಬೇಕು. ಯಾಕಂದರೆ ಅವರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿರುವಂಥ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಇಲ್ಲಿ ತನಕ ಅವರು ಅದನ್ನು ಮಾಡ್ತಾ ಇಲ್ಲ. ಅದರ ಬಗ್ಗೆ ನಮಗೆ ಸ್ವಲ್ಪ ನೋವಿದೆ ಅವರ ವಿಷಯದಲ್ಲಿ. ನಿಮ್ಮ ಶಾಸಕರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾರೆ. ಕಳೆದ 2 ವರ್ಷಗಳಿಂದ ಏನು ಇಲ್ಲಿ ಈ ಕಡೆ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ? ಖಂಡಿತವಾಗಲೂ ನಮ್ಮ ಶಾಸಕರು ಯಾವತ್ತಿದ್ದರೂ 24x7 ನಮಗೆ ಸಿಗ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸರಳವಾಗಿರುವಂಥ ಶಾಸಕರಿದ್ದರೆ ನಮ್ಮ ಸುಳ್ಯದ ಶಾಸಕರು ಕುಮಾರಿ ಭಾಗೀರಥಿ ಮುರಳಿ ಅವರು. ಮತ್ತು ಇನ್ನು ಅವರು ಸುಳ್ಯ ಮತ್ತು ಕಡಬ ಕ್ಷೇತ್ರ 2 ಕ್ಷೇತ್ರದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಮತ್ತು ಕಡಬ ವಿಧಾನಸಭಾ ಕ್ಷೇತ್ರ ಆಗಿದೆ. ಬಟ್ ಅಲ್ಲಿ ಈಗ ತಾಲೂಕು ಆಫೀಸ್ ಇದೆ. ಸೊ ಅಲ್ಲಿಯೂ ಜನರನ್ನು ಸಂಪರ್ಕ ಸಿಗ್ತಾರೆ. ವಾರದಲ್ಲಿ 2 ದಿವಸ, ಸುಳ್ಯದಲ್ಲಿ ಹಿಂಗೂ ವಾರದಲ್ಲಿ 4 ದಿವಸ ಇರ್ತಾರೆ ಅವರು. ಸೊ ನಾವು ಯಾವಾಗ ಬೇಕಿದ್ದರೂ ಸುಳ್ಯ ಟೌನ್ ಪಂಚಾಯತಿಗೆ ಹೋದರೆ ಅವ್ರ ಆಫೀಸ್ ಇದೆ, ಅಲ್ಲಿ ಲಭ್ಯ ಇರ್ತಾರೆ ಅವರು. ನಮಗೆ ಖುಷಿ ಏನಂದರೆ ಅಂಗಾರರು ಮತ್ತು ಇವರು ಸರಳತೆ ಮತ್ತು ಅವ್ರಿಗೆ ಯಾರು ವಿನಯತೆ ಯಾವುದೇ, ನಾನು MLA, ನಾನು ವಿಧಾನಸಭೆಯನ್ನು ಪ್ರತಿನಿಧಿಸ್ತೇನೆ, ಸುಳ್ಯ ವಿಧಾನಸಭೆಯನ್ನು ಪ್ರತಿನಿಧಿಸಿ ಆ ಥರದ ಒಂದು ಏನೇ ಒಂದು ಅವರು ಆ ಥರದ ಒಂದು ಗತ್ತು ದೌಲತ್ ಅವರಲ್ಲಿಲ್ಲ. 10ರಲ್ಲಿ ನಿಮ್ಮ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ನಾವು 10ರಲ್ಲಿ 10 ಕೊಡಬೇಕು. ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಬರ್ತಂತಲ್ಲ, ಬಟ್ ಜನರಿಗೆ ಅವರು ಏನೋ ಮತ ಹಾಕಿದ್ದಾರೆ, ಅವರು ಕೇಳುವಂಥ ವಿಚಾರಗಳಿಗೆ, ಅವರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಅವರ ಪ್ರಯತ್ನ ಒಳ್ಳೆಯ ರೀತಿಯಲ್ಲಿದೆ. ಆ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ ಮತ್ತು ಸಂತೋಷ ಇದೆ. 10ರಲ್ಲಿ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ ನಾವು 8 ಮಾರ್ಕ್ ಕೊಡ್ಬೋದು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರಳಿಯ ನಮ್ಮೊಂದಿಗಿದ್ದಾರೆ. ಕಳೆದ 2 ವರ್ಷದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಜನರ ಆಶೋತ್ತರಗಳನ್ನು ಎಷ್ಟು ಈಡೇರಿಸಿದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಈಗಾಗಲೇ 2 ವರ್ಷದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸರ್ಕಾರ BJP, ನಾನು BJP ಅಲ್ಲಾದ ಕಾರಣ BJP ಸರ್ಕಾರ ಇಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಆದ ಕಾರಣ BJPಯವರಿಗೆ ಅನುದಾನ ಕೊಡುವಾಗ ತಾರತಮ್ಯ ಮಾಡ್ತಾ ಇದ್ದಾರೆ. ಆದರೂ ನಾನು ಒಂದಷ್ಟು ಜನರಲ್ಲಿ ಇವತ್ತು ಮಿನಿಸ್ಟ್ರುಗಳ ಬಳಿ ಹೋಗಿ ರಿಕ್ವೆಸ್ಟ್ ಮಾಡಿ ಒಂದಷ್ಟು ಅನುದಾನವನ್ನು ತರಿಸಿದ್ದೇನೆ. ಈಗಾಗಲೇ ನಮ್ಮ PW ರೋಡ್ಗಳು ಒಂದಷ್ಟು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇನೆ. ಅದೇ ಒಂದು 8 ಕೋಟಿ ಅನುದಾನದಲ್ಲಿ ಒಂದಷ್ಟು ನಮ್ಮ ಮರ್ಕಂಜ ಇರ್ಬೋದು, ಎಲಿಮಳೆ ರಸ್ತೆಗೆ 2 ಕೋಟಿ ಅನುದಾನ, ಅದೇ ರೀತಿ ನಮ್ಮ ಪಂಜಾ ಬಳ್ಳಾರಿಗೆ 1 ಕೋಟಿ ಅನುದಾನ, ಅದೇ ರೀತಿ ನಮ್ಮ 8 ಕೋಟಿ ಅನುದಾನದಲ್ಲಿ ನಮ್ಮ ಬ್ರಿಡ್ಜ್ಗಳು ಒಂದಷ್ಟು ನೀವು ನೋಡ್ಬೋದು. ಕೊಳ್ಳಮಗುರು ಹರಿಹರದಲ್ಲಿ ಒಂದು ಬ್ರಿಡ್ಜ್ ಹಾಲಾಗಿದೆ, ಅಲ್ಲೇ ಸೈಡಲ್ಲಿ ತಡೆಗೋಡೆ ಮಾಡಿದ್ದೇನೆ 50 ಲಕ್ಷದಲ್ಲಿ. ಇದೆಲ್ಲ ನಾನು ಬಂದ ನಂತರ ಆದ ಅಭಿವೃದ್ಧಿಗಳು. ಈಗಾಗಲೇ ನಮ್ಮಲ್ಲಿ ವರ್ಷದಿಂದ ಬೇಡಿಕೆ ಇದ್ದಂಥ ಅರಮನೆಕಾಯ ಅಂತ ಹೇಳುವ ಒಂದು ಪರಿಸರದಲ್ಲಿ ನೀವು TVಯವರಿಗೆ ಕೂಡ ಮಾಧ್ಯಮದಲ್ಲಿ ಬಂದಿದೆ, ಅವರಿಗೆ ಹೋಗಲಿ ರಸ್ತೆ ಇಲ್ಲ, ಸೇತುವೆಗೆ 1 ಕೋಟಿ 70 ಲಕ್ಷದ ಅನುದಾನವನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಇದು ಈಗಾಗಲೇ ಕ್ರಿಯೋಜನೆ ಆಗಿದೆ, ಕಾಮಗಾರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ತಯಾರಾಗಿದೆ. ಅದೇ ರೀತಿ ನಮ್ಮ ಬಳ್ಳಾರಿಯಿಂದ ಸುಳ್ಯಕ್ಕೆ ಹೋಗುವ ರಸ್ತೆಯಲ್ಲಿ ನಮ್ಮ ದರ್ಖಾಸ್ನವರೆಗೆ ಆ ರಸ್ತೆಯನ್ನು ಸುಸಜ್ಜಿತವಾದ ಅಗಲೀಕರಣಕ್ಕೆ 10 ಕೋಟಿ ಅನುದಾನವನ್ನು ತರಿಸಿ ಆ ಕೆಲಸ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ. ಅರ್ಧ ಕಾಮಗಾರಿ ಆಗಿದೆ, ಮಳೆ ಬಂದ ಕಾರಣ ಇನ್ನು ಡಾಂಬರ್ ಕೆಲಸ ಬಾಕಿಯಾಗಿದೆ. ಅದರಿಂದ ಮುಂದೆಗೆ ನಮ್ಮದೀಗ NH ರಸ್ತೆಯಲ್ಲಿ ಕೂಡ 6 ಕೋಟಿ ಅನುದಾನವನ್ನು ಬಂದು ಈಗಾಗಲೇ ನಿಂತಿಕಲ್ಲಿಂದ ಬೆಳ್ಳಾರಿವರೆಗೆ ಸುಸಜ್ಜಿತವಾದ ರಸ್ತೆ ಆಗಿದೆ. ಅದು ಹೊಂಡಗುಂಡಿ ಬಿದ್ದದನ್ನು ರಸ್ತೆ ಪ್ಯಾಚ್ ವರ್ಕ್ ಮಾಡುವಾಗ ಅದಕ್ಕೊಂದು ಒಳ್ಳೆಯ ರಸ್ತೆಯನ್ನು ಮಾಡಿದ್ದೇನೆ. ಅದೇ ರೀತಿ ಅಲ್ಲಿಂದ ಬೇಂಗಮಳೆಯಿಂದ ಐವರ್ನಾಡ್ವರೆಗೆ ಒಳ್ಳೆಯ ರಸ್ತೆ ಆಗಿದೆ. ಅದೇ ರೀತಿ ಇನ್ನು ಪಂಜದಿಂದ ಪೇಟೆಯಿಂದ ಪಂಜ ದೇವಸ್ಥಾನ ಆಚೆ ಬಳ್ಳಕ್ಕೆ ಹೋಗೋ ರಸ್ತೆಯಲ್ಲಿ ಗುತ್ತಿಗಾರ ರಸ್ತೆ ಕೂಡ ಅಷ್ಟು ಚೆನ್ನಾಗಾಗಿದೆ ಎಲ್ಲ ಕಡೆ. ಅಲ್ಲಿ ಕೂಡ ಒಂದು ಮೋರಿಯ ಸಂಘಕ್ಕೆ 1.5 ಕೋಟಿ ಅನುದಾನದಲ್ಲಿ ಅದು ಕೂಡ ಸಂಘದ ಕೆಲಸ ಆಗ್ತುಂಟು. ಒಂದಷ್ಟು ಬಂದದರಲ್ಲಿ 50 ಕೋಟಿ ಅನುದಾನ ಈಗ ನಮಗೆ ಬಂದು ಕಾಮಗಾರಿಗಳು ಆಗಿದೆ. ಅರ್ಧ ಕಾಮಗಾರಿ ಈಗ ಅಭಿವೃದ್ಧಿಯಲ್ಲಿ ಇದೆ. ಇದಿಷ್ಟಾಗಿತ್ತು ಸುಳ್ಯ ಕ್ಷೇತ್ರದ ಜನರ ಅಭಿಪ್ರಾಯ. ಕೆಲವರು ಹೇಳುವ ಪ್ರಕಾರ ಶಾಸಕರು ಬಂದೇ ಇಲ್ಲ, ಶಾಸಕರು ನಮ್ಮ ಪ್ರದೇಶಗಳತ್ತ ನೋಡಲೇ ಇಲ್ಲ,
ನಮ್ಮ ಆಶೋತ್ತರಗಳನ್ನು ಈಡೇರಿಸಲಿಲ್ಲ, ಸಮಸ್ಯೆಗಳನ್ನು ಕೇಳಲಿಲ್ಲ ಅನ್ನೋ ಒಂದು ಆರೋಪ ಒಂದೆಡೆ ಆದರೆ, ಕೆಲವರು ಅವರಿಗೆ ಅನುಭವದ ಕೊರತೆ ಇದೆ, ಈ ಹಿನ್ನೆಲೆಯಲ್ಲಿ ಮುಂದಿನ 3 ವರ್ಷ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅನ್ನುವ ಒಂದು ವಿಶ್ವಾಸ ಕೆಲವರು ವ್ಯಕ್ತಪಡಿಸಿದ್ದಾರೆ. ಆದರೆ ಬಹುಮುಖ್ಯವಾಗಿ ಈ ಕ್ಷೇತ್ರದ ಅತ್ಯಂತ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ವಿದ್ಯುತ್. ಈ ವಿದ್ಯುತ್ ಸಮಸ್ಯೆ ಸರಿಯಾಗಬೇಕಾದ್ರೆ 110 kV ಸಬ್ಸ್ಟೇಷನ್ ಬರಬೇಕು ಅನ್ನುವ ಅಭಿಪ್ರಾಯ ಇಲ್ಲಿಯ ಜನರದ್ದು. ಆದಷ್ಟು ಬೇಗ ಈ ಒಂದು ಕಾರ್ಯ ನಡಿಬೇಕು, ಈ ಕಾರ್ಯ ನಡಿಲಿಕ್ಕೆ ಶಾಸಕರು ಕ್ರಮ ತಗೊಳ್ಬೇಕು ಅನ್ನೋ ಒಂದು ಒತ್ತಾಯ ಇಲ್ಲಿಯ ಜನರದ್ದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.